ನಮಸ್ಕಾರ ರೀಪ್ಪ ಎಲ್ಲರಿಗೂ. ಕರ್ನಾಟಕ ರಾಜ್ಯದ ಪ್ರತಿಷ್ಠಿತ ಅಂಜುಮನೆ ಇಸ್ಲಾಂ ಹುಬ್ಬಳ್ಳಿಯಲ್ಲಿ ಏನು ನಡೆದೈತಿ, ಅಂಜುಮನೆ ಇಸ್ಲಾಮದ ರಂಗೇರಿದ ಚುನಾವಣೆಯ ಕಾವಿನ ವಿಷಯ ತಗೊಂಡು ಬಂದೀನಿ. ಈಗ ಹುಬ್ಬಳ್ಳಿ ಧಾರವಾಡ ಮಹಾನಗರ ಅವಳಿ ನಗರಕ್ಕೆ ಕಾಲಿಟ್ಟಾನ ಕಡಕ ಜವಾರಿ ಕಾಕ. ಏನು ನಡೆದೈತಿ ಅಂಜುಮನೆ ಇಸ್ಲಾಂ? ಸರ್ದಾರ್ ಮೆಹಬೂಬ್ ಅಲಿ ಖಾನ್ ಅವರು ಸ್ಥಾಪನೆ ಮಾಡಿದಂಥ 121 ವರ್ಷಗಳ ಇತಿಹಾಸ ಶತಮಾನೋತ್ಸವ ಆದರೂ ಸಹಿತ ಏನು ಬದಲಾವಣೆ ಆಗೈತ್ರಿ ಅಂಜುಮನೆ ಇಸ್ಲಾಮ? ಕೋಟಿ ಗಂಟಲೆ ದುಡ್ಡು ತಂದದ್ದು ಎಲ್ಲಿ ಹೋಯಿತು? ಇನ್ನೂ ಅಲ್ಲಿ PUC ಸೆಕೆಂಡ್ ಇಯರ್, ಡಿಗ್ರಿ ಕಾಲೇಜು, ಸಣ್ಣಪುಟ್ಟ ಟೆಕ್ನಿಕಲ್ ಕೋರ್ಸ್ಗಳು ಮಾತ್ರ ಅದಾವ. ಕಳೆದ 20 ವರ್ಷಗಳಿಂದ ಪ್ರಯತ್ನ ಮಾಡಿದಿರಿ. ಇಂಜಿನಿಯರಿಂಗ್ ಕಾಲೇಜ್ ಯಾಕಾಗಲಿಲ್ಲ, ಮೆಡಿಕಲ್ ಕಾಲೇಜ್ ಆಗಲಿಲ್ಲ, IT BT ಯಾಕಾಗಲಿಲ್ಲ, ಕಂಪ್ಯೂಟರ್ ಸೈನ್ಸ್ ಯಾಕಾಗಲಿಲ್ಲ? ನಮ್ಮ ಬಡ ಪ್ರತಿಷ್ಠಿತ ಮುಸ್ಲಿಂ ಮಕ್ಕಳು ವಿದ್ಯಾಭ್ಯಾಸಕ್ಕಾಗಿ ಲಕ್ಷಾಂತರ ರೂಪಾಯಿ ಹಣ ಕೊಡೋ ಸಲುವಾಗಿ ಹಿಂದೇಟು ಹಾಕ್ತಾರ, ಆರ್ಥಿಕ ಸ್ಥಿತಿಯಿಂದ ಬಳಲ್ತಾರ. ಅವರ ಪರಿಸ್ಥಿತಿ ನೋಡಿ ಆದರೂ ಅಂಜುಮನೆ ಇಸ್ಲಾಮದ ಪದಾಧಿಕಾರಿಗಳು ನೀವೇನು ಕೊಡುಗೆ ಕೊಟ್ಟಿರಿ 121 ವರ್ಷದ ಇತಿಹಾಸದಲ್ಲಿ? ಬಹಳಷ್ಟು ಗಮನ ಹರಿಸಿ ಕೇಳ್ರಿ. ಇವತ್ತು ಹುಬ್ಬಳ್ಳಿಯ ಅಂಜುಮನ್ ಚುನಾವಣೆ, ಈ ಚುನಾವಣೆಯಲ್ಲಿ ಬದಲಾವಣೆ ಅವಶ್ಯಕತೆ ಐತಿ. ಬಹಳಷ್ಟು ವಿದ್ಯಾವಂತ ಯುವಕರು, ವಿದ್ಯಾವಂತ ಜನ ಇವತ್ತು ಚುನಾವಣೆಗೆ ಪಾದಾರ್ಪಣೆ ಮಾಡ್ಯಾರ. ಅವರನ್ನು ಆರಿಸಿ ತಂದು ಅವರ ಕಪಿಮುಷ್ಟಿಯಲ್ಲಿ ಇದ್ದಂಥ ಈ ಹಿಂದೆ ಆಡಳಿತ ಮಂಡಳಿಯವರು ಏನು ಕೊಡುಗೆ ಕೊಟ್ಟಾರ ಮುಸಲ್ಮಾನ ಬಾಂಧವರಿಗೆ? ಬಹಳಷ್ಟು ಯೋಚಿಸಬೇಕಾದಂಥ ಇವತ್ತು ಸಂಗತಿ. ಇವತ್ತು ಈ ಅಲ್ಪಸಂಖ್ಯಾತ ಮಕ್ಕಳು ಯಾವ ರೀತಿ ಶಿಕ್ಷಣ ವಂಚಿತರಾಗಿ ಇವತ್ತು ಯಾವ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದ್ದಾರೆ. ಪ್ರತಿಯೊಂದು ಕೂಲಿ ನಾಲಿ ಮಾಡಿ ಬದುಕುವಂಥ ಪರಿಸ್ಥಿತಿ ಇರುವಾಗ ಇದೇ ಅಂಜುಮನೆ ಇಸ್ಲಾಂ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲ 121 ವರ್ಷಗಳ ಇತಿಹಾಸ ಹೊಂದಿದಂಥ ಅಂಜುಮನ್ಗೆ ನಿಮ್ಮ ಕೊಡುಗೆ ಏನು? ಅನೇಕ ಮಂತ್ರಿಗಳಾದ್ರಿ, ಇದೇ ಅಂಜುಮನದಿಂದ ಶಾಸಕರಾದ್ರಿ. ಅನೇಕರು ತಮ್ಮ ರಾಜಕೀಯ ಪೈಪೋಟಿಗಳಿಗಾಗಿ ತಮ್ಮ ವರ್ಚಸ್ಸು ಹೆಚ್ಚು ಮಾಡಿಕೊಳ್ಳುವ ಸಲುವಾಗಿ ಅಂಜುಮನ್ ಹೆಸರಿನಲ್ಲಿ ಬಲಿಪಶು ಮಾಡಿ ವೈಭವೀಕರಣ ಮಾಡಿ ಇವತ್ತು ಅಧಿಕಾರದ ಗದ್ದುಗೆ ಹಿಡಿದು ಏನು ಕೊಡುಗೆ ಕೊಟ್ರಿಪ್ಪ ಮುಸಲ್ಮಾನರಿಗೆ? ಏನು ಕೊಡುಗೆ ಕೊಟ್ಟಿಲ್ಲ, ಶೂನ್ಯ. ಇವತ್ತು ಭಾಳ ಕೂಲಂಕುಷವಾಗಿ ಮತದಾರ ವಿಚಾರ ಮಾಡಕತ್ತಾನ ಹುಬ್ಬಳ್ಳಿ ಅವ. ಇವತ್ತು ಯಾವುದೇ ಪರಿಸ್ಥಿತಿಯಲ್ಲಿ ಇವತ್ತು ಮುಧೋಳ ಮತ್ತು ಯಾವ ಇವತ್ತು ಅಲ್ಲಿ ಒಂದು ಚೈನ್ ನಿಂತೈತಿ, ಆ ಪದಾಧಿಕಾರಿಗಳನ್ನು ಆರಿಸಿ ತರಬೇಕು, ಅವರನ್ನೇ ಇವತ್ತು ಅವರ ಮುಷ್ಟಿಯಲ್ಲಿ ಕೊಡಬೇಕು. ಸರ್ವಾಂಗೀಣ ಸುಧಾರಣೆ ಆಗುವ ಸಲುವಾಗಿ ಇವತ್ತು ಹುಬ್ಬಳ್ಳಿ ಧಾರವಾಡದ ಬಡ ಮಕ್ಕಳ ಶಿಕ್ಷಣಕ್ಕೆ ಈ ಅಂಜುಮನ್ ದಾರಿದೀಪ ಆಗಬೇಕು. ಸರ್ಕಾರದಿಂದ ಅನೇಕ ಸವಲತ್ತುಗಳನ್ನ ಪಡಿತೀರಿ, ಸರ್ಕಾರದಿಂದ ಅನೇಕ ಅನುದಾನಗಳನ್ನು ತೆಗಿತೀರಿ. ಅಲ್ಲಿ ಯಾವ ಲೆಕ್ಕಪತ್ರಗಳನ್ನು ಹಾಕಿದ್ದೀರಿ, ಎಷ್ಟು ಸುಳ್ಳು ಬಿಲ್ಲುಗಳನ್ನು ಹಾಕಿದ್ದೀರಿ, ಎಷ್ಟು ಕಳ್ಳ ಬಿಲ್ಲುಗಳನ್ನು ಹಾಕಿದ್ದೀರಿ, ಇವೆಲ್ಲ ತನಿಖೆ ಆದಂದ್ರೆ ನೀವು ಎಲ್ಲಿಗೆ ಹೋಗುತ್ತೀರಿ? ನಿಮಗೆ ಜಾಮೀನು ಸಿಗುವುದಿಲ್ಲ. ಅಂಜುಮನ್ ದುಡ್ಡು ಅಂದರೆ ಅದು ದೇವರ ರೂಪದಲ್ಲಿ ಕೊಟ್ಟಂಥ ಅಂಜಿಕೆ ಮತ್ತು ಭಯ ಬರುವಂಥ ದುಡ್ಡು. ಆ ದುಡ್ಡನ್ನು ನಮ್ಮ ಬಡ ಸಮಾಜದ ಮಕ್ಕಳಿಗೆ ವಿನಿಯೋಗ ಆಗಬೇಕು. ನಿಮ್ಮ ಸ್ವಾರ್ಥ ಸಾಧನೆ ಸಲುವಾಗಿ ದೈನಂದಿನವಾಗಿ ಇಮಾನು TA DA ಖರ್ಚಾಕಿದ್ದು ಸಹಿತ ಈಗ ಎಲ್ಲ ಬೆಳಕಿಗೆ ತೆಗೆಯುವ ಸಲುವಾಗಿ ಪ್ರಜ್ಞಾವಂತರ ಒಂದು ಗುಂಪು ಈಗ ಅಖಾಡಕ್ಕೆ ಇಳಿದೈತಿ. ಪ್ರತಿಯೊಬ್ಬರೂ ಸಹಿತ ಇವತ್ತು ಆ ಪ್ರಜ್ಞಾವಂತರ ಗುಂಪಿಗೆ ಕೈ ಬಲಪಡಿಸುವ ಸಲುವಾಗಿ ಅವರಿಗೆ ಮತ ಹಾಕಬೇಕೆಂದು ಅಲ್ಲಿಯ ಪ್ರಜ್ಞಾವಂತರೇ ವಿನಂತಿ ಮಾಡಿದ್ದಾರೆ. ಅನೇಕ ಯುವಕರು ದೊಂಬಿ ಗಲಾಟೆಯಲ್ಲಿ ಜೈಲು ಪಾಲಾದರು. ಜೈಲು ಪಾಲಾದ ಮೇಲೆ ಅವರ ಮಕ್ಕಳು ಮತ್ತು ಅವರ ಹೆಂಡತಿ ಎಲ್ಲರೂ ಬೀದಿಗೆ ಬಂದರು. ಎಷ್ಟು ವರ್ಷಗಳಲ್ಲಿ ಜೈಲು ಪಾಲಾದ್ರಿ? ಅವರ ಸುಖ ದುಃಖ ವಿಚಾರ ಮಾಡಲಿಕ್ಕೆ ನಿಮಗೆ ಸಮಯವಿಲ್ಲ. ನೀವು ಗರಿ ಖಾದಿ ಹಾಕೋತೀರಿ, ನಾನು ಅಂಜುಮನ್ ಇಸ್ಲಾಮದ ಅಧ್ಯಕ್ಷ, ನಾನು ಅಂಜುಮನ್ ಇಸ್ಲಾಮದ ಪದಾಧಿಕಾರಿ, ನಾನು ಡೈರೆಕ್ಟರು, ಬಡ ಮಕ್ಕಳಿಗೆ ಅದನ್ನು ಮಾಡಿದ್ದಾನೆ ಇದನ್ನು ಮಾಡಿದ್ದಾನೆ. ಏನು ಮಾಡಿದ್ದೀರಿ? ಎಲ್ಲ ಶೂನ್ಯ ಶೂನ್ಯ ಶೂನ್ಯ. ಇವತ್ತು ಎಚ್ಚೆತ್ತಾರ ಹುಬ್ಬಳ್ಳಿಯ ಮತದಾರರು. ಅಂಜುಮನ್ ಇವತ್ತು ನಿಮ್ಮ ಕಪಿಮುಷ್ಟಿಯಿಂದ ಹೊರಗೆ ತೆಗೆದು ಈ ಪ್ರಜ್ಞಾವಂತ ವಿದ್ಯಾವಂತ ಏನು ಇವತ್ತು ಟೀಮ್ ಬಂದೈತಿ ಆ ಟೀಮಿಗೆ ಅಧಿಕಾರ ಕೊಡುವ ಸಲುವಾಗಿ ಗ್ರೀನ್ ಸಿಗ್ನಲ್ ಕೊಟ್ಟಾರ. ಈಗ ಚುನಾವಣೆ ನಾಳೆ ಭರದಿಂದ ಸಾಗುವುದು. ನೆಟ್ಟಗ ಮತದಾನ ಕಟ್ಟೆಗೆ ಹೋಗರಿ, ದಡಲ್ ಪಡಲ್ ಓಟ ಹಾಕರಿ. ಈಗ 106 ಆ ವಿದ್ಯಾವಂತ ಮಕ್ಕಳು ಜೈಲು ಪಾಲಾದವರು ಜಾಮೀನಿನ ಮೇಲೆ ಹೊರಗೆ ಬಂದಾರ. ಅವರು ಸಹಿತ ತಮ್ಮ ಕಷ್ಟ ನೋವುಗಳನ್ನು ಅನುಸರಿಸಿ ಅವರ ಬೀದಿಗೆ ಬಿದ್ದು ಅವರ ಕುಟುಂಬಗಳು ಹಾಳಾಗಿ ಹೋದವು. ಆದರೆ ಅವರು ಇವತ್ತು ಅಖಾಡಕ್ಕೆ ಇಳಿತಾರ.
ತಮ್ಮ ಪವಿತ್ರ ಮತವನ್ನು ಹಾಕಿ ಬದಲಾವಣೆಯ ಗಾಳಿ ತರ್ತಾರ. ಯಾಕಂದ್ರೆ ಅಂಜುಮನ್ ಇಸ್ಲಾಂ ಇವತ್ತು ಕರ್ನಾಟಕ ರಾಜ್ಯದಲ್ಲಿಯೇ ಪ್ರತಿಷ್ಠಿತ ಅಂಜುಮನ್ ಇಸ್ಲಾಂ ಹುಬ್ಬಳ್ಳಿ. ಅನೇಕರು ಅಲ್ಲಿ ಆಡಳಿತ ನಡೆಸಿದರು, ಅನೇಕರು ಬಡಬಗ್ಗರಿಗೆ ಏನು ಸಹಾಯ ಮಾಡಿದರು, ಯಾವ ಬಡ ಒಂದು ವಿಧವೆಗೆ ಯಾವ ಇವತ್ತು ಕಾಯಕಲ್ಪದ ಮಹಿಳಾ ಸಬಲೀಕರಣ ಯೋಜನೆಗಳನ್ನ ತಂದಿರಿ. ಇನ್ನೂ ಅವರು ಮುಸುರಿ ತಿಕ್ಕೋದು ಬಿಟ್ಟಿಲ್ಲ. ಅವರ ಮಕ್ಕಳು ಸಹಿತ ಕೂಲಿ ನಾಲಿ ಮಾಡಿ ಗ್ಯಾರೇಜ್ದಾಗ ಕೆಲಸಕ್ಕದಾರ. ಅವ್ರಿಗೆ ಯಾಕೆ ಉಚಿತ ಶಿಕ್ಷಣ ಕೊಡಲಿಲ್ಲ ರೀ ಅಂಜುಮನ್ ಇಸ್ಲಾಂದವರು? ಇಷ್ಟು ಒಂದು 100 ವರ್ಷ ಆಡಳಿತ ಮಾಡಿದಿರಿ. ಏನು ನಿಮ್ಮದು ಇವತ್ತು ಕಟ್ಟಡಗಳದಾವು, ಏನು ನಿಮ್ಮ ಇವತ್ತು ಬೃಹತ್ ಪ್ರಮಾಣದ ರಾಜ್ಯಾದ್ಯಂತ ಬ್ರಾಂಚ್ಗಳದಾವು ನೋಡ್ರಿ. 75 ವರ್ಷದ KLE ಆಸ್ಪತ್ರೆ, KLE ಸೊಸೈಟಿ ಇವತ್ತು ಜಗತ್ತು ನೋಡು ಹಂಗೆ ಮಾಡಿದರು. ಎಷ್ಟೊಂದು ಒಕ್ಕಟ್ಟೈತಿ, ಏಕತೆ ಐತಿ, ಅಲ್ಲಿ ಸೌಹಾರ್ದತೆ ಐತಿ, ಅಲ್ಲಿ ಪ್ರೀತಿ ಐತಿ, ಸಲಹೆ ಸೂಚನೆಗಳು ತಗೋತಾರ. ಇಲ್ಲಿ ನಾ ದೊಡ್ಡವ ನೀ ದೊಡ್ಡವ, ಇದರಲ್ಲೇ ಈ ಅಂಜುಮನ್ ಸಂಸ್ಥೆಯನ್ನು ಹಾಳು ಮಾಡಿ ನಾಶ ಮಾಡುವಲ್ಲಿ ನೀವು ಪರಿಣಾಮಕಾರಿ ಪರಿಸ್ಥಿತಿ ನಿರ್ಮಾಣ ಮಾಡಿದ ಮೇಲೆ ನಿಮಗೆ ತಕ್ಕ ಬೆಲೆ ಕೊಡಬೇಕಲ್ರಿ. ಅದರ ಸಲುವಾಗಿ ಇವತ್ತು ಏನು ನಡೆದೈತೆ ಅನ್ನೋದು ಒಂದು ಸಂಕ್ಷಿಪ್ತ ಹೇಳ್ತೀನಿ. ಇದು ಸರ್ದಾರ್ ಮೆಹಬೂಬ್ ಅಲಿ ಖಾನ್ ಇವರು ಇಲ್ಲಿಯವರೆಗೆ ತಮ್ಮ ಶ್ರಮದಿಂದ ಕಾಯವಾಚ ಮನಸ್ಸಿನಿಂದ ಇವತ್ತು ಅದನ್ನು ಒಂದು ಸಂಸ್ಥೆ ಪ್ರಾರಂಭ ಮಾಡಿದರು ರೀ. ಒಂದು ಆಸ್ಪತ್ರೆ ಮಾಡಿದರು. ಆ ಆಸ್ಪತ್ರೆಯಲ್ಲಿ ಡಾಕ್ಟ್ರೇ ಇಲ್ಲ, ನರ್ಸ್ಗಳೇ ಇಲ್ಲ, ಏನು ವ್ಯವಸ್ಥೆ ಐತಿ? ಸಿಜ್ರಿನ್ ಫ್ರೀ ಆಗಬೇಕು, ಅಲ್ಲಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಸಿಗಬೇಕು. 100 ಕೋಟಿ ಸರ್ದಾರ್ಗಳು ಇರುವಾಗ ಸಹಿತ ಏನು ನಿಮ್ಮ ಕೊಡುಗೆ, ಏನು ನಿಮ್ಮ ದಾನ? ಇವತ್ತು ಅಂಜುಮನ್ ಸಂಸ್ಥೆ ಸರ್ಕಾರದಿಂದನೇ ಅವಲಂಬಿತ ಆಗಬೇಡ್ರಿ. ನಿಮ್ಮಲ್ಲಿ ಇರುವಂಥ ಇದೇ ಜಕಾತ್ ಪಿತ್ರ ಪೈಸಾ ಕೋಟಿ ಗಂಟಲೆ ದುಡ್ಡು ಆಗ್ತೈತಿ. ಎಲ್ಲವನ್ನ ಅಂಜುಮನದಲ್ಲಿ ಕ್ರೋಢೀಕರಣ ಮಾಡ್ರಿ. ನಮ್ಮ ಮಕ್ಕಳು ಇವತ್ತು ವಿದ್ಯಾಭ್ಯಾಸದಿಂದ ವಂಚಿತ ಆಗೋದಿಲ್ಲ. ಅದರ ಸಲುವಾಗಿ ಇದೊಂದು ಹೊಸ ಟೀಮ್, ಯುವಕರ ಟೀಮ್ ಬಂದೈತಿ. ಆ ಟೀಮ್ ಯಾವುದಂದ್ರೆ ಇವತ್ತು ಅಂಜುಮನ್ ಇಸ್ಲಾಂ ಅಧ್ಯಕ್ಷರ ಅಭ್ಯರ್ಥಿ ಮಜರ್ ಖಾನ್ ಹಾಗೂ ಮಿಲ್ಲತ್ ಫೌಂಡೇಶನ್ನ ಅನ್ವರ್ ಸಾಬ್ ಮುದೋಳ್, ಉಪಾಧ್ಯಕ್ಷರ ಅಭ್ಯರ್ಥಿ ಮತ್ತು ಮಾಜಿ ಅಧ್ಯಕ್ಷರು ಹುಬ್ಬಳ್ಳಿ ಧಾರವಾಡ ನಗರಾಭಿವೃದ್ಧಿ ಪ್ರಾಧಿಕಾರ ಆಸಿಫ್ ಪಾಚಾಪುರೆ, ಮಿರಾಜ್ ಎಜುಕೇಷನ್ ವೆಲ್ಫೇರ್ ಅಸೋಸಿಯೇಷನ್. ಹುಬ್ಬಳ್ಳಿಯ ಜನತೆ ಬಹು ನಿರೀಕ್ಷಿತ ಬೇಡಿಕೆಯಾಗಿತ್ತು. ಸುಸಜ್ಜಿತವಾದ ಹಾಸ್ಪಿಟಲ್ ಇನ್ನೂವರೆಗೆ ಯಾಕಿಲ್ಲ? 15-16 ವರ್ಷಗಳ ಹಿಂದಿನ ಬೇಡಿಕೆ. ಇದು ಇನ್ನೂ ನಿರೀಕ್ಷೆದಲ್ಲಿ ಐತಿ. ದೊಡ್ಡದಾದ ಆಸ್ಪತ್ರೆ ಐತಿ, ಆಸ್ಪತ್ರೆಯಲ್ಲಿ ಸಕಲ ವ್ಯವಸ್ಥೆ ಇಲ್ಲ. ಇವತ್ತು BE ಕಲಿಬೇಕಾದ್ರೆ ಇಲ್ಲಿ ಹೋಗ್ಬೇಕ್ರಿ. PUC ಸೆಕೆಂಡ್ ಇಯರ್ದಲ್ಲಿ 90-95 ತೊಗೊಳಕತ್ತಾರ ಮುಸಲ್ಮಾನ ಮಕ್ಕಳು. ಇವತ್ತು ಮುಸಲ್ಮಾನರ ಬಗ್ಗೆ ಏನು ಕಾಳಜಿ ಐತಿ ನಿಮ್ಮದು? ನಿಮ್ಮ ವೈಭವಪೂರಿತ ಬಂಗಲೆಗಳದು, ನಿಮ್ಮ ವೈಭವಪೂರಿತ ಕಾರುಗಳದು, ನಿಮ್ಮ ಐಷಾರಾಮಿ ಜೀವನ ಹೋಯಿತು. ಆದರೆ ಅಂಜುಮನ್ಗೆ ನಿಮ್ಮ ಕೊಡುಗೆ ಏನು? ಆ ಕೊಡುಗೆ ಇನ್ನು ತೋರಿಸ್ತಾರ. ನಾಳೆ ಮತದಾನ ಐತಿ. ಆ ಮತದಾನದಲ್ಲಿ ಪ್ರತಿಯೊಬ್ಬರು ಅಂಜುಮನ್ ಸಂಸ್ಥೆಯ ಎಷ್ಟು ಜನ ಸದಸ್ಯರಿದ್ದೀರಿ ಎಲ್ಲ ನಿಮ್ಮ ಕೆಲಸವನ್ನು ಬಿಟ್ಟು ನೇರವಾಗಿ ಮತಗಟ್ಟೆಗೆ ಹೋಗಿ ನಿಮಗೆ ಸಬಲ ಮತ್ತು ಸದೃಢ, ಸುಸಜ್ಜಿತ, ಒಳ್ಳೆಯ, ಅತ್ಯಾಕರ್ಷಕವಾಗಿ, ಅತ್ಯುತ್ತಮವಾಗಿ ಈ ಅಂಜುಮನ್ ರಾಜ್ಯದಲ್ಲಿ ಬೆಳೆಯಬೇಕನ್ನೋ ಮನೋಭಾವನೆ ಇದ್ದರೆ ಈ ಹೆಸರು ಹೇಳಿದ್ದೀನಿ, ಆ ಪೆನಲ್ಕ ನಿಮ್ಮ ಬಟನ್ ಒತ್ತರಿ, ಬದಲಾವಣೆ ಗಾಳಿ ತರ್ರಿ. ಇವರನ್ನು ಸ್ವಲ್ಪ ದಿವಸ ವಿಶ್ರಾಂತಿ ಮಾಡಕ್ಕೆ ಹಚ್ಚಿರಿ. ಹೊಸ ಪರ್ವ ಪ್ರಾರಂಭ ಆಗಲಿ. ಹೊಸ ಹೊಸ ವಿನ್ಯಾಸದೊಂದಿಗೆ, ಹೊಸ ಹೊಸ ಯೋಜನೆಗಳೊಂದಿಗೆ ಅಲ್ಪಸಂಖ್ಯಾತರ ಮಕ್ಕಳಿಗೆ ಭದ್ರ ಬುನಾದಿ ಆಗಲಿ ಅನ್ನೋದೇ ಇವತ್ತಿನ ಖಡಕ್ ಜವಾರಿ ಕಾಕನ ಒಂದು ವಿಶೇಷ ಸಂದೇಶ. ಅಲ್ಲಿಯ ಅಧ್ಯಕ್ಷ ಸ್ಥಾನಕ್ಕೆ, ಉಪಾಧ್ಯಕ್ಷ ಸ್ಥಾನಕ್ಕೆ, ಕಾರ್ಯದರ್ಶಿ ಸ್ಥಾನಕ್ಕೆ ನಿಂತಂಥ ಮಹಾಮಣಿಯರು ಏನು ಮಾತಾಡಿದಾರ ಅದನ್ನೂ ಸಹಿತ ದೃಶ್ಯದ ಮುಖಾಂತರ ತೋರಿಸ್ತೀನಿ. ನೀವು ಯೂಟ್ಯೂಬ್ದಾಗ ನಂಬರ್ 1 ಚಾನಲ್ ಬಟನ್ ಒತ್ತಲೇಬೇಕು. ಧಾರವಾಡದಲ್ಲಿ ಪ್ರತಿ ಮನೆಯಲ್ಲಿ ಈ ವಿಡಿಯೋ ಮುಟ್ಟಬೇಕು. ಯೂಟ್ಯೂಬ್ದಾಗ ಸಬ್ಸ್ಕ್ರೈಬ್ ಆಗಬೇಕು, ಲೈಕ್ ಮತ್ತು ಶೇರ್ ಮಾಡಬೇಕು, ಅನಿಸಿಕೆ ಮತ್ತು ತಿಳಿಸಬೇಕು. ಮತ್ತೊಂದು ಖಡಕ್ ಜವಾರಿ ಸುದ್ದಿಯೋಂಗ್ ಬರ್ತೀನಿ. ನಮಸ್ಕಾರ. ಅಂಜುಮನ್ ಇಸ್ಲಾಂ ಹುಬ್ಬಳ್ಳಿ ಇದು ಇಲೆಕ್ಷನ್ ನಡೀತಾ ಇರೋದೆ. ಆದರೆ ಈ ಇಲೆಕ್ಷನ್ ಹೇಗೆ ಅನಿಸ್ತಾ ಇದೆ ಅಂದರೆ, ಇದು ನಮ್ಮ ರಾಜ್ಯದ ಇಲೆಕ್ಷನ್, ಲೋಕಸಭೆ ಇಲೆಕ್ಷನ್ಗಿಂತ ರಂಗೇರಿದೆ. ಇದಕ್ಕೆ ಮೂಲ ಕಾರಣ ನೋಡ್ರಿ, ನಮ್ಮ ಸಂಸ್ಥೆ ಅಂಜುಮನ್ ಸಂಸ್ಥೆ ಚುನಾವಣೆ ಪ್ರತಿ 3 ವರ್ಷಕ್ಕೊಮ್ಮೆ ಆಕಿತ್ತು. 5 ವರ್ಷ ಆಯ್ತು ಆಗಿಲ್ಲ. ಸುಮಾರು 24 ಈ ಅಂಜುಮನ್ದೊಳಗೆ ಸಂಸ್ಥಾ, ಎಜುಕೇಷನಲ್ ಸಂಸ್ಥಾ ನಾವು ನಡೆಸ್ತೀವಿ. ಆಮೇಲೆ ಹಾಸ್ಪಿಟ್ಲ್ ಇದೆ, ಜನರಿಗಾಗಿ 2 ಶಾದಿ ಮಾಲ್ ಇದೆ, ಸುಮಾರು ಕಮರ್ಷಿಯಲ್ ಕಾಂಪ್ಲೆಕ್ಸಸ್ 3-4 ಕಾಂಪ್ಲೆಕ್ಸಸ್ ಅದಾವೆ. ನಾವು ನಮ್ಮ ಸಮಾಜಕ್ಕಾಗಿ, ನಮ್ಮ ಬಡ ಸಮಾಜ, ನಮ್ಮ ಸಮಾಜದ ವಿದ್ಯಾರ್ಥಿಗಳ ಒಂದು ವಿದ್ಯಾಭ್ಯಾಸಕ್ಕೋಸ್ಕರ ನಮ್ಮ ಹಿರಿಯರು ಈ ಸಂಸ್ಥೆಯನ್ನು ಹುಟ್ಟಾಕಿದ್ದಾರೆ.
ಮತ್ತು ಇಲ್ಲಿ ರಾಜಕೀಯ ಏನಿಲ್ಲ. ಸಂಸ್ಥೆದೊಳಗೆ ಇದ್ದಂಥ 4 ಗುಂಪು ನಿಂತಾವೆ. ಒಂದು ಹಿಂಡಸ್ಗಿರಿ ಅವ್ರ ಗುಂಪು, ಅವ್ರ ಅಧ್ಯಕ್ಷರಾಗಿ ನಿಂತಾರೆ. ನಾನು ಮಜರ್ ಖಾನ್ ಅವ್ರು ಕೂಡಿ ಒಂದು ಗುಂಪು ಮಾಡ್ಕೊಂಡಿವಿ. ಹೊನ್ನಳ್ಳಿ ಅವರು ಒಂದು ಗುಂಪು ಮಾಡ್ಕೊಂಡಾರೆ. ಈಗ ಪ್ರೆಸೆಂಟ್ ಇದ್ದಂಥವ್ರು ಯೂಸುಫ್ ಸೌಡೂರವ್ರದ್ದು ಒಂದು ಗುಂಪು ಐತಿ. ಈ ಒಂದು ಸುಮಾರು 125 ಮೊಹಲ್ಲಾಗಳದಾವ. 11,903 ವೋಟರ್ಸ್ ಅದಾರ ಈ ಸಂಸ್ಥೆದೊಳಗೆ. ಇದ್ರೊಳಗೆ ರಾಜಕೀಯ ಏನು ಇಲ್ಲ. ಸಂಸ್ಥೆ ಬೆಳೆಸ್ಬೇಕು, ಸಂಸ್ಥೆ ಉಳಿಸ್ಬೇಕು ಅನ್ನೋದಕ್ಕೆ ನಮ್ಮ ಹೋರಾಟ ಐತಿ. ನಮ್ಮ ಟೀಮ್ದೊಳಗೆ ಇದ್ದಂಥ ಎಲ್ಲ ಕಲ್ತಂಥ ಜನ ಅದಾರ. ಸೇವಾ ಮನೋಭಾವನೆ ಇದ್ದಂಥ ಜನ ಅದಾರ. ಈ ಸಂಸ್ಥೆ ಬೆಳೆಸ್ಬೇಕು, ಉಳಿಸ್ಬೇಕು. ಈ ಸಂಸ್ಥೆಗೆ ಉನ್ನತ ಮಟ್ಟಕ್ಕೆ ನಾವು ತಗೊಂಡೋಗ್ಬೇಕು. ನಮ್ಮ ಸಮಾಜದೊಳಗೆ ಇದ್ದಂಥ ಎಲ್ಲ ಬಡ ವಿದ್ಯಾರ್ಥಿಗಳಿಗೆ, ಕೊನೆಯದಾಗಿ ಯಾರ ವಿದ್ಯಾಭ್ಯಾಸದಿಂದ ವಂಚಿತರಾಗಿದ್ದಾರೆ ಅಂತ ಜನರಿಗೆ ಈ ಸಂಸ್ಥೆ ಒಳಗೆ ಕಲಿಸ್ಬೇಕು ಅನ್ನೋದು ಒಂದು ಉದ್ದೇಶ ಇತ್ತು. ಈ ಸಂಸ್ಥೆಯಲ್ಲಿ ಸುಮಾರು 121 ವರ್ಷಗಳ ಒಂದು ಇತಿಹಾಸವಿದೆ. ಆದರೆ ಈ ಸಂಸ್ಥೆಗೆ ಮತ್ತು ಕೇಲಿ ಸಂಸ್ಥೆಯಲ್ಲಿ 76 ವರ್ಷ ಈಗ ರನ್ನಿಂಗ್ ಇದೆ. ಆ 76 ವರ್ಷದಲ್ಲಿ ಸುಮಾರು ರಾಜ್ಯಾದ್ಯಂತ, ನಮ್ಮ ರಾಷ್ಟ್ರದಂತ ಹೆಸರಾಗಿದೆ. ಬಟ್ ಈ ಸಂಸ್ಥೆ ಇನ್ನೂ ಮಟ್ಟ ಒಂದು ಇಂಜಿನಿಯರಿಂಗ್ ಕಾಲೇಜನ್ನು ಸೃಷ್ಟಿ ಮಾಡೋಕ್ಕಾಗಲಿಲ್ಲ. ಈಗ ಅವ್ರ ಬಗ್ಗೆ ನಾ ಏನು ಕಮೆಂಟ್ಸ್ ಮಾಡಕ್ಕೆ ಹೋಗೋದಿಲ್ಲ. ಸುಮಾರು 40 ವರ್ಷದಿಂದ ಇದ್ದಂಥ ನಮ್ಮ ಹಿರಿಯರೆಲ್ಲ ತಮ್ಮ ಅಳಿಲ್ ಸೇವೆ ಮಾಡ್ಯಾರ. ಆದ್ರೆ ಸಂಸ್ಥೆ ಬೆಳೆಸ್ಬೇಕಿತ್ತು, ಗ್ರ್ಯಾಂಟ್ ತರಬೇಕಿತ್ತು, ಮೆಡಿಕಲ್ ಕಾಲೇಜ್ ತರಬೇಕಿತ್ತು, ಇಂಜಿನಿಯರಿಂಗ್ ಕಾಲೇಜ್ ತರಬೇಕಿತ್ತು. ಅದು ಯಾಕೆ ಅವ್ರು ಮಾಡಲಿಲ್ಲ? ಈಗ ಹಿರಿಯರದಾರ, ಅವ್ರಿಗೂ ಕೇಳ್ಬೋದು ನಾವು. ಈಗ ಬೆಳೆಸ್ಬೋದಿತ್ತು. ಅಲ್ಲಿ ಸೇವಾ ಮನೋಭಾವನೆ ಬೇಕು. ಸಂಸ್ಥೆ ಬೆಳೆಸ್ಬೇಕಂದ್ರೆ ಅಲ್ಲಿ ತಮ್ಮ ನಿಸ್ವಾರ್ಥ ಸೇವೆಯನ್ನು ಕೊಡೋರು ಇರ್ಬೇಕಾಗೈತಿ. ಹಾಗಾಗಿ ಹಿಂದಿನ ಜನ ಕೊಟ್ಟಿಲ್ಲ. ಈಗ ನಾವೇನು ಕಲ್ತಂತ ಜನ ಈಗ ಸಂಸ್ಥೆ ಒಳಗೆ ಬರ್ಬೇಕು, ನಮ್ಮ ಸಂಸ್ಥೆ ಬೆಳೆಸ್ಬೇಕು. ನಮ್ಗೆ ಅವಕಾಶ ಸಿಕ್ತಂದ್ರೆ ಈಗ ರಾಜ್ಯದೊಳಗಿದ್ದಂಥ ಮುಖ್ಯಮಂತ್ರಿಗಳ ಕಡೆ ಹೋಗ್ತೀವಿ, ಮಿನಿಸ್ಟರ್ MLA ಅವ್ರ ಕಡೆ ಹೋಗ್ತೀವಿ. ನಮ್ಮ ಮೆಡಿಕಲ್ ಕಾಲೇಜ್ ನಡೆಸುವಂಥ ಸಂಸ್ಥೆ ಐತ್ರಿಪ್ಪ, ನಮ್ಮ ಮೆಡಿಕಲ್ ಕಾಲೇಜ್ ಕೊಡ್ರಿ, ಇಂಜಿನಿಯರಿಂಗ್ ಕಾಲೇಜ್ ಕೊಡ್ರಿ, ಲ್ಯಾಂಡ್ ಕೊಡ್ರಿ, ಗ್ರ್ಯಾಂಟ್ ಕೊಡ್ರಿ ಅನ್ನುವಂಥ ಒಂದು ಕೂಗು ತಗೊಂಡು ನಾವು ಒಂದು ಕೆಲಸ ಮಾಡ್ತೀವಿ. ತಾವು ಈ ಅಂಜುಮನ್ ಇಸ್ಲಾಮದ ಅಧ್ಯಕ್ಷ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿದ್ದೀರಿ ಹಾಗೂ ಮಿಲ್ಲತ್ ಫೌಂಡೇಶನ್ನ ಸಂಸ್ಥಾಪಕರಾಗಿದ್ದೀರಿ. ಸುಮಾರು 8 ರಿಂದ 10 ವರ್ಷದಿಂದ ನೀವು ಈ ಮಿಲ್ಲತ್ ಫೌಂಡೇಶನ್ನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ. ಇದರ ಬಗ್ಗೆ ಜನರಲ್ಲಿ ಬಹಳಷ್ಟು ಇದು ಇದೆ. ಅದಕ್ಕೆ ತಾವೇನ ಅಭಿಪ್ರಾಯ ಏನು ಶಿಕ್ಷಣದ ಬಗ್ಗೆ? ಪ್ರತಿಯೊಬ್ಬ ನಮ್ಮ ಮುಸಲ್ಮಾನ್ ಸಮಾಜದ ಹುಡುಗಿ ಓದಬೇಕು. ಅವರು ಒಳ್ಳೆಯದು ಒಂದು ಕೋರ್ಸನ್ನು ಮಾಡಿ ಮುಂದುವರಿಬೇಕಂತೇಳಿ ನಾವು ಸುಮಾರು 10 ವರ್ಷದಿಂದ ಸೋಷಲ್ ವರ್ಕ್ ಮಾಡ್ತಾಯಿದ್ದೀವಿ. ಈ ಹುಡುಗರಿಗೆ ಎಜುಕೇಷನ್ ಲೋನ್, ಹೊರಗೆ ಹೋಗಿ ಓದಲಿಕ್ಕೆ ಫಾರಿನ್ ಸ್ಕಾಲರ್ಶಿಪ್, ವಿದೇಶ ಮಾಡ್ತಾಯಿದ್ದೀವಿ. ನಮ್ಮ ಕೆಲಸ ನಾವು ಮಾಡೀವಿ. ನಮ್ಮ ಸಮಾಜದ ಈಗ ನಮ್ಗೆ ಅದಕ್ಕೆ ಏನು ಇದು ಕೊಡ್ತೀವಿ ನೋಡಿ. ಅದು ಹುಬ್ಬಳ್ಳಿ ಧಾರವಾಡ ಜನತೆಯ ಬಹುನಿರೀಕ್ಷಿತವಾಗಿರುವಂಥ ಒಂದು ಇಂಜಿನಿಯರಿಂಗ್ ಕಾಲೇಜ್ ಆಯಿತು, ಮತ್ತೊಂದು ಸುಸರ್ಜಿತವಾದಂಥ ಹಾಸ್ಪಿಟಲ್. ನಿರೀಕ್ಷೆಗಿಂತ ಮೀರಿದಂಥ ಒಂದು ಹುಬ್ಬಳ್ಳಿ ಧಾರವಾಡ ಜನತೆಯ ಒಂದು ಆಕರ್ಷಣೆ ಇದೆ. ಆದರೆ ಇಲ್ಲಿ ಯಾವುದೇ ತರಹದ ವ್ಯವಸ್ಥೆ ಇಲ್ಲ. ಇದರ ಬಗ್ಗೆ ತಮ್ಮ ಅಭಿಪ್ರಾಯ? ವ್ಯವಸ್ಥೆ ಇಲ್ಲ ಅಂತಂದರೆ ಗೌರ್ಮೆಂಟ್ಲಿಂದ ಇವರು ತೊಗೊಂಡಿಲ್ಲ. ನಮ್ಮ ಹಿರಿಯರು ಇದ್ದಾರಲ್ಲ, ಅದು ಯಾಕಂದ್ರೆ ಒಂದೇದು ಹೇಳ್ಬೇಕಂದ್ರೆ ನಮ್ಮದು ಬಡ ಸಮಾಜ ನಮ್ಮದು. ಇದರಲ್ಲಿ ಏನು ಅವರು ಇದರಲ್ಲಿ ನಮ್ಮಲ್ಲಿ ಬಡ ಜನರಿಂದನೇ ಎಲ್ಲ ಮಿನಿಸ್ಟರ್ಸ್ ಆಗಿದ್ದಾರೆ, ಎಲ್ಲ ಆಗಿದ್ದಾರೆ. ಅವರು ಅಷ್ಟು ಇಂಟ್ರೆಸ್ಟ್ಲಿಂದ ತಂದಿಲ್ಲ ಅನ್ನೋ ಇಲ್ಲಕ್ಕೆ ನಾವು ಆಗಲಿಲ್ಲ, ಗೊತ್ತಿಲ್ಲ ಅವ್ರಿಗೆ. ಬಟ್ ಈ ಸರಿ ನಮ್ದು ಏನೋ ಎಜುಕೇಷನ್ ಇದ್ದಾವೆ, ಎಜುಕೇಟೆಡ್ ಇದ್ದಾರೆ, ನಾವು ಎಲ್ಲ ತಿಳುವಳಿಕೆ ಇದೆ ನಮಗೆ. ಎಲ್ಲಿಂದ ಏನು ಬರ್ತೈತಿ, ಎಲ್ಲಿಂದ ಏನು ತೊಗೊಂಡು ಈ ಸರಿ ಖಂಡಿತವಾಗಿ ನಾವು ಇಂಜಿನಿಯರಿಂಗನ್ನು ತೊಗೊತೀವಿ, ಮೆಡಿಕಲ್ಲೂ ತೊಗೊತೀವಿ, ತರ್ತೀವಿ ಕಾಲೇಜ್. ಈಗ ತಾವು ಏನು ಬಯಸ್ತೀರಾ ಜನರಿಂದ? ಹುಬ್ಳಿಂದ ನಾವು ಜನರು ನಮ್ಮ ಟೀಮ್ ನೋಡಿ ಮತದಾರರನ್ನ ಏನು ನಿರ್ಣಯಿಸ್ತೀವಿ? ಬದಲಾವಣೆ ಅದೇ ನಮ್ಮ ಟೀಮ್ ನೋಡ್ರಿ, ಎಲ್ಲರೂ ಎಜುಕೇಟೆಡ್ ಅದಾರೆ, ಇಂಜಿನಿಯರ್ಸ್ ಇದ್ದಾರೆ, ಗ್ರಾಜ್ಯುಯೇಟ್ಸ್ ಇದ್ದಾರೆ, ಪೋಸ್ಟ್ ಗ್ರಾಜ್ಯುಯೇಟ್ಸ್ ಇದ್ದಾರೆ. ಇದನ್ನು ಎಲ್ಲ ಕಲ್ತರಿದ್ದಾರೆ. ಇದರಲ್ಲಿ ಎಲ್ಲರಿಗೂ ತಿಳುವಳಿಕೆ ಇದೆ ಏನು ಸಮಾಜಕ್ಕೆ ಏನು ಮಾಡ್ಬೋದು ಅನ್ನೋದು. ನಾವು ಒಂದು ಸಮಾಜ ಮುಸ್ಲಿಮ್ಸ್ ಅಂತಾನೆ ಇಲ್ಲ, ನಾವು ಎಲ್ಲ ಮೈನಾರಿಟೀಸ್ದವ್ರಿಗೆ, SC ST ಮಂದಿಗೆ ಎಲ್ಲ ತೊಂದು ನಡೀತಾ ಇದ್ದೀವಿ ನಾವು.
ನಮ್ಮಲ್ಲಿ ನಿಮ್ಗೆ ಇನ್ನೊಂದು ಹೇಳ್ಬೇಕಾದ್ರೆ ನಮ್ಮಲ್ಲಿ ಫೀಸು ಒಂದು ಡಿಗ್ರಿ ಕಾಲೇಜ್ಗೆ ಅಥವಾ ಪಿ ಯು ಕಾಲೇಜ್ಗೆ ಒಂದು 7,000 ರಿಂದ 8,000 ಭಾಳ ಅಂದ್ರೆ 12,000 ಫೀಸ್ ಅಷ್ಟು ಕಡಿಮೆ ಫೀಸ್ ತೊಗೊಂಡು ನಡೆಸ್ತಾ ಇದ್ದೀವಿ ನಾವು ಕಾಲೇಜ್. ಇದು ಎಲ್ಲಿ ಯಾವ ಕಾಲೇಜ್ ಯಾವ ಸಂಸ್ಥೆದಾಗೂ ಇಷ್ಟು ಕಡಿಮೆ ಇಲ್ಲ. ಮತದಾರರಲ್ಲಿ ತಮ್ಮನ್ನೇ ವಿನಂತಿ, ಮತದಾರರಿಗೆ ನಮ್ಗೆ ಇದೊಂದು ಅವಕಾಶ ಕೊಡಬೇಕು. ಜನರು ನಮ್ಮನ್ನು ನೋಡಿ ಈ ಸರಿ ಅವಕಾಶ ಕೊಟ್ಟರೆ ಇವ್ರು ನೀವು ಏನು ಕ್ವಶನ್ ಕೇಳಿರಲ್ಲ, ನೀವು ಯಾಕೆ ಇಷ್ಟು ಮುಂದೊಲಿಯಲಿಲ್ಲ, ಮುಂದೆ ಯಾಕೆ ತರಲಿಲ್ಲ ಅನ್ನೋದು ಅದನ್ನು ನಾವು ಫುಲ್ಫಿಲ್ ಮಾಡ್ತೀವಿ ಅಂತಂದು ನಾವು ನಿಮ್ಮ ತಮ್ಮ ಮಾಧ್ಯಮದಿಂದ ನಾವು ಮತದಾರರಿಗೆ ತಿಳಿಸ್ತೇವೆ. ನೆಹರು ಕಾಲೇಜಿನಲ್ಲಿ ತಾವು ಎಜುಕೇಷನ್ ಬೋರ್ಡ್ ಮೆಂಬರ್ ಆಗಿ ಸ್ಪರ್ಧಿಸ್ತಿದ್ದೀವಿ. ನೆಹರು ಕಾಲೇಜಿನಲ್ಲಿ ಇವತ್ತು ಬಹಳಷ್ಟು ಜನರು ಅಡ್ಮಿಷನ್ ತಗೊಳ್ಳಿಕ್ಕೆ ಹೆದರ್ತಿದ್ದಾರೆ. ಕಾರಣ ನೋಡ್ರಿ, ಯಾವುದೇ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಯಾವುದೇ ವಿದ್ಯಾರ್ಥಿಯರಿಗಾಗಿರ್ಬೋದು ಅಥವಾ ವಿದ್ಯಾರ್ಥಿನಿಯರಿಗೆ ಆಗಿರ್ಬೋದು, ಅಲ್ಲಿ ವಿದ್ಯಾವನ್ನು ಪಡಿಬೇಕಂತುವಂತಹ ಛಲದಿಂದ ಬರ್ತಾರೆ. ಯಾವಾಗ ಸಂಸ್ಥೆಯಲ್ಲಿ ಸುವ್ಯವಸ್ಥೆ ಇರಲ್ಲ, ಸಂಸ್ಥೆಯಲ್ಲಿ ಶಿಕ್ಷಣದ ಕೊರತೆ ಆಗಿರುತ್ತೆ, ಒಳ್ಳೆ ತರಹದ ಶಿಕ್ಷಕರನ್ನು ಅವರು ನೇಮಕ ಮಾಡಲ್ಲ ಅಂತ ಒಂದು ಕಾಲ ಬಂದಾಗ ನಮ್ಮಲ್ಲಿ ಏನು ಶಿಕ್ಷಣಕ್ಕೆ ಬರುವಂಥ ವಿದ್ಯಾರ್ಥಿಗಳು ಏನಿರ್ತಾರಲ್ಲ ಅವರು ಸ್ವಲ್ಪ ಹಿಂದೇಟನ್ನು ಹಾಕ್ತಾ ಇರ್ತಾರೆ. ಅದರ ಸಂಬಂಧ ನಾವು ಒಂದು ಏನು ಹೊಸವಾಗಿ ತಂಡವನ್ನು ತೊಗೊಂಡು ಬರ್ತಾ ಇದ್ದೀವಿ. ಈ ತಂಡದಲ್ಲಿ ಎಲ್ಲರೂ ಒಳ್ಳೆಯ ಒಂದು ಸಮುದಾಯದಿಂದ ಆಗಿರ್ಬೋದು ಅಥವಾ ಒಳ್ಳೆಯ ಒಂದು ಕುಟುಂಬದಿಂದ ಬಂದಿದ್ದಾರೆ. ಹಾಗೂ ಎಲ್ಲರೂ ಶಿಕ್ಷಣದಲ್ಲಿ ಒಂದು ಉತ್ತಮ ಮಾನವನ್ನು ಪಡೆದಿದ್ದಾರೆ. ಅಂಥ ಒಂದು ತಂಡ ನಮ್ಮದಿದೆ. ಭಯ ಪಡ್ತಾ ಇದ್ದಾರಂತ ಭಯ ಪಡೆಯೋಂಥದ್ದು ಏನಿಲ್ಲ. ಯಾಕಂದರೆ ನಮ್ಮಲ್ಲಿ ಟೀಚರ್ಸು ಎಲ್ಲ PhD MLC ಅವ್ರು ಮಾಡಿದ್ದಾರೆ, ಪೋಸ್ಟ್ ಗ್ರಾಜುಯೇಟ್ ಇದ್ದಾರೆ. ಇಲ್ಲಿ ಏನಿದೆ ಅಂತಂದರೆ ನಾವು 35% ತೊಗೊಂಡು ಅವ್ರಿಗೆ 80% ಮಟ್ಟ ಇದು ಕೊಡ್ತೇವೆ ನಾವು ನಾಲೆಜ್. ಬಾಕಿ ಕಾಲೇಜಸ್ ನೋಡಿದರೆ 80 ಆ್ಯಂಡ್ ಅಬೋವ್ ಇದ್ದವರಿಗೆ ಅಡ್ಮಿಷನ್ ಕೊಡ್ತಾರೆ. ನಾವು 35% ಆದ್ರೂ ಅಡ್ಮಿಷನ್ ಕೊಡ್ತೀವಿ. ಅವ್ರಿಗೆ ನಾವು ಶಿಕ್ಷಣ ಕೊಡ್ತೀವಿ. ಅವ್ರಿಗೆ ಚಲೋ ಒಳ್ಳೇದು ಮುಂದೆ ನಾವು ಏನು ಅವ್ರಿಗೆ ಫ್ಯೂಚರ್ ಮಾಡೋದೆಲ್ಲ ತೋರಿಸ್ತೀವಿ ನಾವು. ನಮ್ಮಲ್ಲಿ ಹೆದರಂಗೆ ಅಂತಂದು ಏನಿಲ್ಲ. ಬಟ್ ಏನು ನಾವು ಬಡ ಜನ ಕೆಲವೊಂದು ವಾತಾವರಣಕ್ಕಾಗಿ ಹೆಣ್ಮಕ್ಳು ಹೆದರ್ತಿದ್ದಾರೆ. ಅಲ್ಲಿ ಒಂದು ವಾತಾವರಣ ಸೃಷ್ಟಿ ಆಗಿರುವಂತ ಕೆಲವೊಂದು ಘಟನೆಗಳು ಇದಾವೆ. ಅದರ ಬಗ್ಗೆ ಅಂಥದ್ದೇನು ಕಂಡು ಬಂದಿಲ್ಲ ನಮ್ಮಲ್ಲಿ. ವಾತಾವರಣ ಹೆಣ್ಮಕ್ಳಿಗೆ ಏನು ಅಂಥದ್ದು ಪ್ರಾಬ್ಲಮ್ಸ್ ಏನಿಲ್ಲ. ನಮ್ಮಲ್ಲಿ ಭಾಳ ಸೇಫ್ಟಿ ಇದೆ ಹೆಣ್ಮಕ್ಳಿಗೂ. ನಿಮ್ಗೆ ಹೇಳ್ಬೇಕಂತಂದರೆ ಎಲ್ಲ ಧರ್ಮದವರು ಇದ್ದಾರೆ ನಮ್ಮಲ್ಲಿ. ಯಾರಿಗೂ ಅಂಥದ್ದು ಏನು ಅಲ್ಲ ನಮ್ಮ ಇದ್ರಾಗ ಕಾಲೇಜ್ನಾಗೆ ಆಗಲಿ ನಮ್ಮ ಇನ್ಸ್ಟಿಟ್ಯೂಷನಾಗೆ ಆಗಲಿ ಯಾರಿಗೆ ಭಯಪಡೋಂಥದ್ದು ಏನಿಲ್ಲ. ವಾತಾವರಣ ಇಲ್ಲ ಅಲ್ಲಿ. ನೀವು ಅದನ್ನು ನಮ್ಗೆ ಯಾಕಂದ್ರೆ ನಾನು 2 ಸರಿ ಎಜುಕೇಷನ್ ಬೋರ್ಡ್ ಮೆಂಬರ್ ಇದ್ದೀನಿ. ಆಮೇಲೆ ಈ ಸರಿ ರನ್ನಿಂಗ್ನಾಗೆ ನಾನು ಜಾಯಿಂಟ್ ಸೆಕ್ರೆಟರಿ ಇದ್ದೀನಿ. ಅಂಥದ್ದು ಇದಕ್ಕೂ ನೋಡ್ರಿ, ನಾವು ಒಳ್ಳೆಯ ಶಿಕ್ಷಣ ಕೊಡ್ತೇವೆ. ಹಿಂದೆ ಏನಾಗಿದೆ ಅದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ಬೋದು. ಬಟ್ ಈಗ ಮುಂದೆ ಬರೋಲ್ಲಿ ನಮ್ಮದು ನ್ಯಾಕ್ ಇದೆ, A ಗ್ರೇಡ್ ಕಾಲೇಜ್ ಇದೆ ನಮ್ಮದು. ಶಿಕ್ಷಣವನ್ನು ಚಲೋ ಶಿಕ್ಷಣ ಕೊಡ್ತೀವಿ. ನೀವು ಹೇಳ್ದಂಗೆ ನಮ್ಮಲ್ಲಿ ಟೀಚರ್ಸ್ ಎಲ್ಲ PhD ಇದ್ದಾರೆ, ಪೋಸ್ಟ್ ಗ್ರಾಜುಯೇಟ್ ಇದ್ದಾರೆ ಅಂತ ನಾವು ಎಲ್ಲರಿಗೂ ತೊಗೊಂಡಿದ್ದೀವಿ. ಯಾಕಂದ್ರೆ ನಮ್ಮಲ್ಲಿ ಎಲ್ಲ ಮೈನಾರಿಟೀಸ್ ಅದಾವೆ. ಹೈಯರ್ ಕಾಸ್ಟ್ ಸ್ವಲ್ಪ ಕಡಿಮೆ ಬರೋರು ನಮ್ಮಲ್ಲಿ. ಯಾಕಂದರೆ ಇಲ್ಲಿ ಮೈನಾರಿಟೀಸ್ ಇರೋದ್ರಿಂದ ನೀವು ಹೇಳ್ದಂಗೆ ಸ್ವಲ್ಪ ಹೈಯರ್ ಕಾಸ್ಟ್ನವ್ರು ಸ್ವಲ್ಪ ಹಿಂದೆ ಮುಂದೆ ಮಾಡ್ತಿದ್ದಾರೆ ಕಾಲೇಜ್ ಅಂತ. ಭಯ ಪಡೋದಂಥ ನಮ್ಮ ಕಾಲೇಜ್ ಏನಿಲ್ಲ. ಭಾಳ ಸೇಫ್ಟಿ ಇದೆ. ನಾವು ಎಲ್ಲ ಥರದಿಂದ ಅವ್ರಿಗೆ ಪ್ರೊಟೆಕ್ಷನ್ ಕೊಡ್ತಾಯಿದ್ವಿ. ಆಮೇಲೆ ಟೀಚಿಂಗ್ನ ಹಂಗೆ ಮಾಡ್ತಾಯಿದ್ವಿ, ಇಲ್ಲ ಅಂತಲ್ಲ. ಥ್ಯಾಂಕ್ ಯು, ಶುಕ್ರಿಯಾ.